ಬೇಸಿಗೆ ಬಂತು ಅಂದ್ರೆ ಸಾಕು ಬೆಂಗಳೂರಿನಲ್ಲಿ ನೀರಿನ ಕೊರತೆ ಕಾಣುವುದು ಸರ್ವೇ ಸಾಮಾನ್ಯ. ನೀರಿನ ಕೊರತೆಯಿಂದ ಜನ ಮಾತ್ರ ಹೈರಾಣಾಗ್ತಿದ್ರು. ಆದ್ರೆ ಈ ವರ್ಷ ಮಾತ್ರ ಸಿಲಿಕಾನ್ ಸಿಟಿ ಜನರಿಗೆ BWSSB ಗುಡ್ ನ್ಯೂಸ್ ನೀಡಿದೆ. ಹಾಗಿದ್ರೆ ಯಾವ್ದು ಗುಡ್ ನ್ಯೂಸ್ ಅಂತೀರಾ? ಇದರ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿಗರಿಗೆ ಈ ಬಾರಿ ಇಲ್ಲ ವಾಟರ್ ವರಿ. ಜಲಮಂಡಳಿಯ ಹೈಟೆಕ್ ಪ್ಲಾನ್ಗೆ ಭರ್ಜರಿ ಯಶಸ್ಸು. ಸಿಲಿಕಾನ್ ಸಿಟಿಯಲ್ಲಿ ಇಡೀ ನಗರದಲ್ಲಿರುವ ಮನೆಗಳಿಗೆ ನೀರು ಪೂರೈಕೆ ಮಾಡುವ ಜವಾಬ್ದಾರಿಯನ್ನ BWSSB ಹೊಂದಿದೆ. ಪ್ರತಿ ವರ್ಷ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇರುತ್ತೆ. ಈಗಾಗಲೇ ಬೇಸಿಗೆ ಕಾಲ ಪ್ರಾರಂಭವಾಗಿದ್ದು, ಬೇಸಿಗೆ ಕಾಲದಲ್ಲಿ ಎಷ್ಟು ನೀರು ಬೇಕಾಗುತ್ತದೆ ಎಂಬ ಲೆಕ್ಕಾಚಾರ ನಡೀತಾ ಇದೆ. ಈ ವರ್ಷಕ್ಕೆ ಬೇಡಿಕೆಗಿಂತ ಅಧಿಕ ಸಂಗ್ರಹವಿದೆಯಂತೆ. ಈ ವರ್ಷದ ಬೇಸಿಗೆ ಕಾಲದ ಜುಲೈವರೆಗೆ ಒಟ್ಟು 14.4 TMC ನೀರು ಬೇಕಾಗಿದ್ದು, ಒಟ್ಟು 40 TMC ನೀರು ಸಂಗ್ರಹವಿದೆಯಂತೆ. ಇನ್ನು ಒಂದು ವೇಳೆ ಮನೆಗಳಿಗೆ ನೀರು ಕೊರತೆಯಾದ ಪ್ರದೇಶಗಳಿಗೆ BWSSB ವತಿಯಿಂದ ಉಚಿತವಾಗಿ ನೀರು ಪೂರೈಕೆ ಮಾಡುವ ತಯಾರಿ ಕೂಡ ನಡೀತಾ ಇದೆ. ಇನ್ನು ಯಾವ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಆಗುತ್ತೆ ಅಂತಹ ಪ್ರದೇಶಗಳನ್ನ ಗುರುತಿಸುವಂತೆ BWSSB ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇವಾಗ ಬೆಂಗಳೂರು ಜನರಿಗೆ ಈ ಬೇಸಿಗೆಯಲ್ಲಿ ಯಾವುದೇ ರೀತಿಯಲ್ಲಿ ನೀರು ತೊಂದರೆ ಆಗದ ರೀತಿಯಲ್ಲಿ ಮಾಡೋಕ್ಕೆ ನಾವೆಲ್ಲ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಈಗಾಗಲೇ ನಮ್ಮ ಫೀಲ್ಡ್ ಲೆವೆಲ್ ಆಫೀಸರ್ಸ್ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಕೆಲವೊಂದು ಪ್ರದೇಶಗಳಲ್ಲಿ ಇದ್ದರೆ ಪ್ರದೇಶಗಳು ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇತ್ತು. ಅಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗಿರೋದ್ರಿಂದ ಆ ಪ್ಲೇಸಸ್ಗೆ ಕೂಡ ಹೆಚ್ಚುವರಿಯಾಗಿ ಅಡಿಷನಲ್ ಟ್ಯಾಂಕರ್ಸ್ ಕೊಡೋದು ಮತ್ತು ಮಿನಿ ವಾಟರ್ ಟ್ಯಾಂಕ್ ಇಡುವುದು ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಎಷ್ಟು ಪ್ರದೇಶಗಳಲ್ಲಿ ಸಮಸ್ಯೆ ಆಗ್ತದೆ ಸರ್? ಈಗ ಸದ್ಯಕ್ಕೆ ಯಾವುದೇ ಅಂತ ನಮಗೆ ನಂಬರ್ಸು ಇದು ಮಾಡಿಲ್ಲ. ಆದರೆ ಇಂಡಿಯನ್ ಆಫ್ ಸೈನ್ಸ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಂಬರ್ಸ್ ತೊಗೊಂಡು ಅದ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ. ಸಪ್ಲೈ ನಮಗೆ ಸಾಕಷ್ಟು ಇದೆ. ಈಗಾಗಲೇ ನಮ್ಮ ಕಾವೇರಿನಲ್ಲಿ ಮೋರ್ ದೆನ್ 48 TMC ನೀರಿದೆ. ನಮಗೆ 14.4 TMC ಜುಲೈವರೆಗೆ ಬೇಕಾಗ್ತದೆ. ಅದು 3 ಪುಟ ನೀರು ಇರೋದ್ರಿಂದ ಸದ್ಯಕ್ಕೆ ಕಾವೇರಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮುಂದೆ ಅಂತರ್ಜಲ ಮಟ್ಟದ ಏನಾದರೂ ಕೆಲವೊಂದು ಕಡೆ ಓವರ್ ಎಕ್ಸ್ಪ್ಲಾಯ್ಟ್ ಮಾಡಿ ಕಡಿಮೆ ಆದರೆ ಅದನ್ನು ಕೂಡ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ವರ್ಷ ನಿರೀಕ್ಷೆಗೂ ಮೀರಿ ಅಧಿಕ ಮಳೆಯಾಗಿರೋದ್ರಿಂದ ಕಾವೇರಿ ನದಿಯಲ್ಲಿ ನಿರೀಕ್ಷೆಗೂ ಮೀರಿ ನೀರು ಸಂಗ್ರಹವಾಗಿದೆ. ಇದರಿಂದ ಬೆಂಗಳೂರು ಜನರಿಗೆ ಗುಡ್ ನ್ಯೂಸ್ ಇದೆ. ಎಲ್ಲಾ ಮುಖ್ಯ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮತ್ತು ನೀರು ಪರಿವೀಕ್ಷಕರು ಕಚೇರಿಯಲ್ಲಿ ಕುಳಿತುಕೊಳ್ಳದೆ ಕ್ಷೇತ್ರದಲ್ಲೇ ಹಾಜರಿರಬೇಕು ಎಂದು ಸೂಚನೆ ನೀಡಿದ್ರು. 2 ವರ್ಷದ ಹಿಂದೆ ಬೇಸಿಗೆ ವೇಳೆ ಜಲಸಂಕಟ ಎದುರಿಸಿ ಜನರಿಗೆ ನಿತ್ಯ ನೀರು ಒದಗಿಸಲು ಜಲಮಂಡಳಿ ಹರಸಾಹಸ ಪಟ್ಟಿತು. ಆದರೆ ಈ ವರ್ಷ ನೀರಿನ ಸಮಸ್ಯೆಗೆ ಬ್ರೇಕ್ ಹಾಕಿದೆ. ಒಟ್ನಲ್ಲಿ ಈ ವರ್ಷದ ಬೇಸಿಗೆ ಕಾಲದಲ್ಲಿ ಯಾವುದೇ ನೀರಿನ ಕೊರತೆ ಆಗಬಾರದೆಂದು ಜಲಮಂಡಳಿ ಅಧ್ಯಕ್ಷರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ವರ್ಷ ನೀರಿನ ಸಮಸ್ಯೆ ಆಗೋದಿಲ್ಲ ಎಂದು ಹೇಳಿರುವುದು ಸಿಲಿಕಾನ್ ಸಿಟಿ ಜನರಿಗೆ ಸಿಹಿ ಸುದ್ದಿಯಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೀರು ಪೂರೈಕೆ ಮಾಡ್ತಾರೆ, ಒಂದು ವೇಳೆ ಈಗ ಇರುವ ಬೇಡಿಕೆಗಿಂತ ಹೆಚ್ಚಾಗಿ ಬೇಡಿಕೆ ಬಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಎಂಬುದು ಕಾದು ನೋಡಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.